ಇತ್ತೀಚೆಗೆ ನೀನು ತುಂಬಾ ಖುಷಿಯಾಗಿದೆಯಾ ಅನ್ನಿಸ್ತಿದೆ ಆದಿ. ಈ ನಿನ್ನ ನಗುವಿಗೆ ಮಗು ಮನ್ಸಿರೋ ಲಕ್ಷ್ಮಿನೇ ಕಾರಣ ಅಂತ ನನಗೆ ಗೊತ್ತು. ಮೊದ್ಲೆಲ್ಲ ಲಕ್ಷ್ಮಿ ನಿನಗೆ ಸೆಟ್ ಆಗಲ್ಲ ಅಂತ ಅನಿಸ್ತಿತ್ತು. ಈಗ ಆ ಮಾತು ಸುಳ್ಳು ಅಂತ ಗೊತ್ತಾಗ್ತಿದೆ. ನೀವಿಬ್ರು ಹೀಗೆ ಇದ್ರೆ ಸಾಕು. ಓಕೆ, ನಾಳೆ ಕಾಂಪಿಟೇಷನ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ನೀನು ಅಷ್ಟೇ ಚೆನ್ನಾಗಿ ಮಾಡು. ಆಲ್ ಬೆಸ್ಟ್. ನೋಡಿದೇನೆ ಶೋಭಿ, ಒಬ್ರಿಗೊಬ್ರು ಆಲ್ ದಿ ಬೆಸ್ಟ್ ಅಂತ ಬೇರೆ ಹೇಳ್ಕೊಳ್ತಿದ್ದಾರೆ. ನಮ್ಮ ಮುಂದೆ ಇದ್ದಾಗ ಒಳ್ಳೆ ಕೋತಿಗಳ ಥರ ಕಿತ್ತಾಡ್ತಿರ್ತಾರೆ. ಯಾರು ಇಲ್ಲದೆ ಇರಬೇಕಾದ್ರೆ ಆರಾಮಾಗಿ ಪ್ರೀತಿಯಿಂದ ಮಾತಾಡ್ಕೊಂಡಿರ್ತಾರೆ. ಏನು ನಾಟಕ ಮಾಡ್ತಾರೋ. ಇಂಥ ಡ್ರಾಮಾ ಮಾಡೋದಕ್ಕೇನೆ ಆ ಲಕ್ಷ್ಮಿ ಕಂಡ್ರೆ ನನಗೆ ಚೂರು ಇಷ್ಟ ಇಲ್ಲ. ಐ ಹೇಟ್ ಹರ್. ಥೂ, ನನಗಂತೂ ಇವ್ರ ನಾಟಕ ನೋಡಿ ನೋಡಿ ಸಾಕಾಯ್ತು. ಬಾರೆ. ಎಲ್ಲಿ ಹೋಗಿದೆ ಅಂತ ಗೊತ್ತಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯ ಅಣ್ಣ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇದು ನಾನ್ ಮಾತಾಡ್ತಿರೋದಲ್ಲ ಅಣ್ಣ, ನನ್ನ ಮನ್ಸಲ್ಲಿ ಕಾಡ್ತಾ ಇರೋ ನೋವು ಮಾತಾಡಿಸ್ತಾ ಇರೋದು. ಅಪ್ಪ ಅನ್ಸ್ಕೊಂಡಿರೋರಂತೂ ಸತ್ಯ ಹೇಳಲ್ಲ ಅಂತ ನನಗೆ ಗೊತ್ತು. ಅಟ್ಲೀಸ್ಟ್ ನೀನಾದ್ರೂ ಹೇಳ್ತೀಯ ಅನ್ನೋ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ. ಹೇಳಣ್ಣ, ನಿಮ್ಮ ಮತ್ತೆ ಜೈ ಮಧ್ಯೆ ಏನ್ ನಡೆದಿದೆ? ಯಾಕೆ ನೀವು ಅವನನ್ನ ಅಷ್ಟೊಂದು ದ್ವೇಷಿಸ್ತೀರಾ? ಯಾಕೆ ಅಂದ್ರೆ ಅವನು ಮನುಷ್ಯ ರೂಪದಲ್ಲಿರೋ ಮೃಗ. ಈಗಾಗಲೇ ಅವನ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ. ಮತ್ತೆ ಮತ್ತೆ ಅವನ ಬಗ್ಗೆ ತಿಳ್ಕೊಳ್ಳೋದು ಏನಿದೆ? ತಿಳ್ಕೊಂಡ್ರೆ ಅಲ್ವಾ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗೋದು. ಯಾಕೆ ಯಾಕೆ ನಿಮಗೆ ಒಂದು ತಾಯಿ ಮನಸ್ಸು ಅವಳ ವೇದನೆ ಅರ್ಥ ಆಗ್ತಿಲ್ಲ? ನಿಮ್ಮಗಳ ಮಧ್ಯೆ ಇರೋ ದ್ವೇಷಕ್ಕೆ ನನ್ನ ಮಗಳನ್ನ ಯಾಕೆ ಬಲಿ ತಗೋತಾ ಇದ್ದೀರಾ? ಬಲಿ ತಗೊಳ್ಳೋ ಉದ್ದೇಶ ಇದ್ದಿದ್ರೆ ನಿನ್ನ ಜೀವನ ಹಾಳು ಮಾಡಿರೋ ಆ JS ನ ಮೊದಲು ಬಲಿ ತಗೋತಾ ಇದ್ದೆ. ನೋಡು, ನೀನಿಲ್ಲಿ ಹೇಗೆ ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆಯೋ ಹಾಗೆ ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹುಟ್ಟದಾಗಿಂದ ನೋಡದೇ ಇರೋ, ಬರೀ ಕಲ್ಪನೆಯಲ್ಲೇ ಇದ್ದಾಳೆ ಅಂತ ಅನ್ಕೊಂಡಿರೋಳಿಗಿಂತ ನನ್ನ ಕಣ್ಣು ಮುಂದೆ ಇರೋ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಮಗಳೇ. ಹಾಗಾದ್ರೆ ನಿಮಗೆ ನನ್ನ ಮಗಳು ಬೇಡ, ನಾನು ಬೇಕು ಅಲ್ವಾ? ನಮಗೆ ಇಬ್ಬರು ಬೇಕಮ್ಮ. ಹಾಗಂತ ನಾವೇನು ಸುಮ್ಮನೆ ಕೂತಿಲ್ಲ. ನಾವು ನಿನ್ನ ಮಗಳನ್ನ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದ್ಲಿಂದನೂ ಅದನ್ನೇ ಹೇಳ್ತಾ ಬಂದಿದ್ದೀರಾ, ಆದ್ರೆ ಯಾವ ಪ್ರಯೋಜನನೂ ಆಗಿಲ್ಲ. ನೇರವಾಗಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನ್ ಕೇಳಮ್ಮ. ನನ್ನ ಮಗಳು ನನಗೆ ಸಿಗೋದಾದ್ರೆ ಜೈನ ನೀವ್ ಈ ಮನೆ ಒಳಗಡೆ ಕರ್ಕೋತೀರಾ? ನಾನು ಜೀವಂತವಾಗಿರೋ ತನಕ ಅದು ಸಾಧ್ಯ ಇಲ್ಲ. ಅದು ವಿಷ ತುಂಬಿಕೊಂಡಿರೋ ಹಾವು ಅಂತ ಗೊತ್ತಿದ್ದು ಅದನ್ನ ಮನೆಯೊಳಗೆ ಸಾಕೊಳ್ಳೋಕ್ಕಾಗತ್ತಾ? ಯಾವತ್ತಿಗೂ ಆಗಲ್ಲ ಅದು. ಹೌದಮ್ಮ ದೇವಕಿ, ಅವನು ಒಳ್ಳೆಯವನಲ್ಲ. ನಿನ್ನ ಅವನ ಕಡೆ ಸೆಳ್ಕೊಂಡು ನಮಗೆಲ್ಲ ತೊಂದರೆ ಮಾಡಬೇಕು ಅಂತ ಈ ರೀತಿ ಆಟ ಆಡ್ತಿದ್ದಾನೆ. ಅವನಿಗೆ ನಿನ್ನ ಮಗಳು ಎಲ್ಲಿದ್ದಾಳಂತನೂ ಗೊತ್ತಿಲ್ಲ. ಈ ವಿಷಯ ಇಟ್ಕೊಂಡು ನಿನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅವನ ಮಾತು ನಂಬೇಡ ದೇವಕಿ. ನಾನ್ ನಿಮ್ ಯಾರ ಮಾತನ್ನು ನಂಬಲ್ಲ. ಮನೇಲಿ ಯಾರೂ ಇಲ್ವಾ? ಯಾರೂ ಇಲ್ಲ. ಏಕೆ? ನಾಗಿ, ನಿನಗೆ ರಜೆ ಬೇಕು ಅಂತ ಕೇಳಿದ್ಯಲ್ವಾ? ಅದ್ ನಿನಗೆ ಖಂಡಿತ ಸಿಗುತ್ತೆ. ಅದ್ರ ಜೊತೆಗೆ ಫಂಕ್ಷನ್ ಅಲ್ಲಿ ಮಿಂಚೋಕೆ ಗ್ರ್ಯಾಂಡ್ ಆಗಿರೋ ಒಂದು ಗಿಫ್ಟ್ ಕೂಡ ನಿನಗೆ ಸಿಗುತ್ತೆ. ಹೌದಾ ಅಮ್ಮರೇ? ಏನ್ ಗಿಫ್ಟ್ ಕೊಡ್ತೀರಾ? ಅದ್ ನಿನಗೆ ಬೇಕು ಅಂದ್ರೆ ನಂದೊಂದು ಕಂಡೀಷನ್ನ ನೀನು ಒಪ್ಕೋಬೇಕು. ಏನ್ ಕಂಡೀಷನು? ನೀನು ಇಲ್ಲಿಂದ ಹೊರಡೋದು ಮನೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಅದೇಂಗಾಯ್ತದೆ? ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾನೆ ನಾನು ಹೋಗೋದು. ಅದೇ ಬೇಡ ಅಂತಿರೋದು. ಬೆಳಿಗ್ಗೆ ಎಲ್ಲರೂ ಹೇಳೋ ಮುಂಚೆನೆ ನೀನು ಇಲ್ಲಿಂದ ಹೊರಟಿರ್ಬೇಕು. ಹಂಗ್ ಮಾಡಿದ್ರೆ ಅಪ್ಪವ್ರ ಕೋಪ ಮಾಡ್ಕೊಳಕಿಲ್ವಾ? ಅಪ್ಪವ್ರಿಗೆ ಹೇಳ್ಬಿಟ್ಟು ಹೋಯ್ತೀನಿ. ಸರಿ ಆಯ್ತು, ಹೋಗಿ ಹೇಳ್ಕೊ.
ನೀನು ಹಾಗೆ ಮಾಡಿದ್ರೆ ನಿನಗೆ ಯಾವ ಗಿಫ್ಟು ಸಿಗಲ್ಲ, ಹಾಗೆ ನಿನ್ನನ್ನು ನಾನು ಇಲ್ಲಿಂದ ಹೋಗೋದಕ್ಕೂ ಬಿಡೋದಿಲ್ಲ. ಅವರ ಹಂಗೊಂದು ಮಾಡಬೇಡಿ. ಈ ಫಂಕ್ಷನ್ಗೆ ಹೋಗಿಲ್ಲ ಅಂದರೆ ಎಲ್ಲರೂ ನನ್ನ ಆಡ್ಕೋತಾರೆ. ಅದು ಅಲ್ಲದೆ ಈ ಫಂಕ್ಷನಲ್ಲಿ ನಾನು ನಿಲ್ತೀನಿ ಅಂತ ಬರೀ ಹೇಳಿದ್ದೀನಿ. ನೀನು ಈ ಆಸೆ ಈಡೇರಬೇಕು ಅಂದರೆ ನಾನು ಹೇಳ್ದಾಗೆ ನೀನು ಕೇಳಬೇಕು. ಬೆಳಿಗ್ಗೆನೆ ಯಾರಿಗೂ ಹೇಳ್ದೆ ಈ ಮನೆಯಿಂದ ಜಾಗ ಖಾಲಿ ಮಾಡಬೇಕು. ಸರಿ. ಶೋಭಿ, ಏ ಶೋಭಿತಾ, ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಎಲ್ಲರೂ ಎಲ್ಲಿ ಹೋಗಿದ್ದಾರೆ? ಊರಿಗೆ ಹೋಗ್ತೀನಿ ಅಂತ ನಾಗಿ ಬೆಳಗ್ಗೆನೆ ಹೊರಟ್ಲು. ಪಾವನಿಗೇನೋ ಸ್ವಲ್ಪ ಹೊಟ್ಟೆ ನೋವು ಅಂತ ರೆಸ್ಟ್ ತಗೊಳ್ತಿದ್ದಾಳೆ. ಬೇರೆಯವರೆಲ್ಲರೂ ಹೊರಗಡೆ ಹೋಗಿದ್ದಾರೆ. ದೇವಕಿ ಅತ್ತೆ? ದೇವಕಿ ಬಹುಶಃ ರೂಮಲ್ಲಿ ಮಲಗಿದ್ದಾಳೆ ಅನ್ಸುತ್ತೆ. ಸರಿ, ನಾನೀಗ ಹೊರಡ್ತೀನಿ. ಮನೇಲಿ ಏನೇ ನಡೀತಿದ್ರು ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇರು. ಜೊತೆಗೆ ಆ ಲಕ್ಷ್ಮಿನ ಇವತ್ತು ಮನೆಯಿಂದ ಹೊರಗೆ ಹೋಗ್ಬಿಡ್ಬೇಡ. ಸರಿಯಾಗಿ ಅವಳನ್ನ ಮನೇಲೆ ಲಾಕ್ ಮಾಡ್ಕೊ. ಶೋಭಿ, ನೀನ್ ಹೇಳಿದ್ಮೇಲೆ ಕೇಳ್ದೆ ಇರ್ತೀನಾ? ನೋಡ್ತಾ ಇರು, ಅವಳು ಕಾಲು ತೆಗೆದು ಹೊಸಲು ದಾಟಬಾರ್ದು, ಹಾಗೆ ನೋಡ್ಕೊಳ್ತೀನಿ. ಸರಿ, ಬಾಯ್.